ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಿಷತ್ ಎಲೆಕ್ಷನ್ ಅಲ್ಲಿ ಬಿಜೆಪಿಯಿಂದ ಅಡ್ಡ ಮತದಾನ ಆಗೋಗಿದೆ. ದೋಸ್ತಿ ನಾಯಕರ ವಿಚಾರಕ್ಕೆ ಬೇಳೂರು ಗೋಪಾಲಕೃಷ್ಣ ಲೇವಡಿ ಮಾಡಿದ್ದಾರೆ. ಇವತ್ತು ಬಿಜೆಪಿ ದಳ ಅಡ್ಡಡ್ಡ ಮಲಗಿ ಹೋಗಿದೆ. ಅಂದು ನಮ್ಮ 17 ಶಾಸಕರನ್ನ ತೆಗೆದುಕೊಂಡು ಹೋಗಿದ್ರು, ಸರ್ಕಾರ ರಚನೆ ಮಾಡಿದ್ರಲ್ಲ, ಈಗ ನೋಡಿ ಅವರ ಪಕ್ಷದವರೇ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಅಂದು ದುಡ್ಡಿನ ಅಹಂನಲ್ಲಿ ಬಿಜೆಪಿಯವರು ಏನೆಲ್ಲ ಮಾಡಿದ್ರು, ಅಧಿಕಾರ ಬಂದಾಗ ಏನ್ ಬೇಕಾದ್ರೂ ಮಾಡಬಹುದು ಅಂತಲ್ಲ, ಅವರಿಗೆ ಇವತ್ತು ಬುದ್ಧಿ ಬಂದಿದೆ ಅಂತ ಗೋಪಾಲಕೃಷ್ಣ ಮಾತನಾಡಿದ್ದಾರೆ. HDK BSY ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣ ಮಾಡಿದ್ರ ಪ್ರಶ್ನೆ ಮಾಡಿದ್ದಾರೆ. ಆಣೆ ಪ್ರಮಾಣ ಮಾಡೋದೆಲ್ಲ ಬಿಟ್ಟು ಪಕ್ಷ ಸರಿ ಮಾಡ್ಕೊಳ್ಳುವಂತ ಕೆಲಸ ಮಾಡಬೇಕು. ಈಗ ಅಳು ಬರ್ತಿದ್ಯಾ ಅಂತ ಬೇಳೂರು ಗೋಪಾಲಕೃಷ್ಣ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ದಳ ಈಗ ಅಡ್ಡಡ್ಡ ಮಲ್ಗ್ ಹೋಗಿದೆ. ಆಗ ನಮ್ಮ 17 ಶಾಸಕರನ್ನ ಕರ್ಕೊಂಡು ಹೋಗಿ ತದನಂತರ ಸರ್ಕಾರ ರಚನೆ ಮಾಡಿದ್ರು, ಆಗ ದುಡ್ಡಿನ ಅಹಂ ಇತ್ತು. ಈಗ ಅಳು ಬರ್ತಾ ಇದ್ಯಾ ಅಂತ ಬೇಳೂರು ಗೋಪಾಲಕೃಷ್ಣ ಲೇವಡಿ ಮಾಡಿದ್ದಾರೆ. ಪರಿಷತ್ ಎಲೆಕ್ಷನ್ ನಲ್ಲಿ ಆದಂತ ಅಡ್ಡ ಮತದಾನದ ಬಗ್ಗೆ ಮಾತನಾಡಿ ಈ ರೀತಿಯಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಟಕ್ಕರ್ ಕೊಟ್ಟಿದ್ದಾರೆ. 17 ಜನರನ್ನ ನಮ್ಮದ ಅಡ್ಡ ಮತದಾನದಲ್ಲಿ ಇವತ್ತು ಬಿಜೆಪಿ ಮತ್ತು ದಳ ಅಡ್ಡ ಹೋಗಿದೆ. ಇವತ್ತು ಅಡ್ಡ ಮಲಗಿದ್ದಾರೆ. ಇವತ್ತು ಆ ಪರಿಸ್ಥಿತಿಯಲ್ಲಿ ಆಗಿದೆ. ಯಾವ 17 ಜನರನ್ನ ನಮ್ಮದ ಅವತ್ತು ನಮ್ಮ MLAಗಳನ್ನ ತೆಗೆದುಕೊಂಡು ಹೋಗಿ ಅವತ್ತು ದುಡ್ಡಿನ ಹಾಮದಲ್ಲಿ ಇವತ್ತು ವಿಜೇಂದ್ರ ಮತ್ತು ಅವ್ರ ಪಕ್ಷ ಅವತ್ತು ಏನು ಮಾಡಿದ್ರು, ಇವತ್ತು ಬುದ್ಧಿ ಕಲ್ತಿದ್ದಾರೆ ಅನ್ನೋದು ಅರ್ಥ. ಇವತ್ತು ಆಯ್ತಾ, ನೀವು ಚಾಲೆಂಜ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅಧಿಕಾರ ಬಂದಂತ ಸಂದರ್ಭ ಏನ್ ಬೇಕಾದ್ರೂ ಮಾಡ್ತಾರೆ, ನೀವು ತೋರಿಸ್ಕೊಟ್ಟಂಗಲ್ಲ ಅದು. ಹಾಗಾಗಿ ನಿಮ್ಮ ಪಕ್ಷದಲ್ಲೇ ಅಸಮಾಧಾನ ಇದೆ, ನಿಮ್ಮಲ್ಲೇ ನಿಮ್ಮ ಮೇಲೆ ಅವ್ರ ಮೇಲೆ ಅವರಿಗೆ ಏನ್ ಪಕ್ಷದಲ್ಲಿ ನಿಷ್ಠೆ ಇಲ್ಲ, ವಿಜೇಂದ್ರ ಮೇಲೆ ಯಾರಿಗೂ ನಿಷ್ಠೆ ಇಲ್ಲ. ಅಲ್ಲಿ ಬೇಕಾ ಸರ್? ಇದೇ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡಿದ್ರಾ? ಹೋಗ್ಬಿಟ್ಟು ಅಲ್ಲಿ ಭಾಷಣ ಹೊಡೆದು ವಾಪಸ್ ಬಂದ್ರು ಇಬ್ರು. ಅಂದ್ರೆ ಇದೆಷ್ಟು ಕೆಟ್ಟ ಇದು ನಿರ್ಧಾರಗಳು ಅಂತ ತಿಳ್ಕೋಬೇಕು. ಆಣೆ ಪ್ರಮಾಣ ಮಾಡೋದು ಧರ್ಮಸ್ಥಳ ಇವತ್ತೇನು ಪುಕ್ಕಟ್ಟೆ ಸಿಗ್ಲಿಲ್ಲ. ಇದು ಮಂಜುನಾಥೇಶ್ವರನ ಆಣೆ ಪ್ರಮಾಣ ಇದೇ ಯಡಿಯೂರಪ್ಪ, ಇದೇ DK, ಇದೇ ಇವರು ಕುಮಾರಸ್ವಾಮಿ ಅವರು ಬಂದಿದ್ರು, ಗೊತ್ತಿದೆಯಲ್ಲ. ಆಣೆ ಪ್ರಮಾಣ ಮಾಡಕ್ ಹೊರಟಿದ್ರು, ನೆನಪಿದೆಯಾ ನಿಮ್ಗೆ? ಅದು ಆಣೆ ಪ್ರಮಾಣ ಆಯ್ತು. ಅದು ಇಬ್ರು ವಾಪಸ್ ಹೋದ್ರಲ್ಲ, ಅಲ್ಲೇ ಭಾಷಣ ಹೊಡೆದು ವಾಪಸ್ ಹೋದ್ರು. ಹಾಗಾಗಿ ಆಣೆ ಪ್ರಮಾಣ ಬಿಡಬೇಕು. ಅವ್ರ ಪಕ್ಷದಲ್ಲಿರುವಂತವ್ರನ್ನ ಅವ್ರು ಸರಿ ಇಟ್ಕೊಳ್ಳೋ ಕೆಲಸ ಅವ್ರು ಮಾಡಬೇಕು. ಅಡ್ಡ ಮತದಾನದಲ್ಲಿ ಇವತ್ತು ಬಿಜೆಪಿ ಮತ್ತು ದಳ ಅಡ್ಡ ಹೋಗಿದೆ. ಇವತ್ತು ಅಡ್ಡ ಮಲಗಿದ್ದಾರೆ. ಇವತ್ತು ಆ ಪರಿಸ್ಥಿತಿಯಲ್ಲಿ ಆಗಿದೆ. ಯಾವ 17 ಜನರನ್ನ ನಮ್ಮದ ಅವತ್ತು ನಮ್ಮ MLAಗಳನ್ನ ತೆಗೆದುಕೊಂಡು ಹೋಗಿ ಅವತ್ತು ದುಡ್ಡಿನ ಹಾಮದಲ್ಲಿ ಇವತ್ತು ವಿಜೇಂದ್ರ ಮತ್ತು ಅವ್ರ ಪಕ್ಷ ಅವತ್ತು ಏನು ಮಾಡಿದ್ರು, ಇವತ್ತು ಬುದ್ಧಿ ಕಲ್ತಿದ್ದಾರೆ ಅನ್ನೋದು ಅರ್ಥ. ಇವತ್ತು ಆಯ್ತಾ, ನೀವು ಚಾಲೆಂಜ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅಧಿಕಾರ ಬಂದಂತ ಸಂದರ್ಭ ಏನ್ ಬೇಕಾದ್ರೂ ಮಾಡ್ತಾರೆ, ನೀವು ತೋರಿಸ್ಕೊಟ್ಟಂಗಲ್ಲ ಅದು. ಹಾಗಾಗಿ ನಿಮ್ಮ ಪಕ್ಷದಲ್ಲೇ ಅಸಮಾಧಾನ ಇದೆ, ನಿಮ್ಮಲ್ಲೇ ನಿಮ್ಮ ಮೇಲೆ ಅವ್ರ ಮೇಲೆ ಅವರಿಗೆ ಏನ್ ಪಕ್ಷದಲ್ಲಿ ನಿಷ್ಠೆ ಇಲ್ಲ, ವಿಜೇಂದ್ರ ಮೇಲೆ ಯಾರಿಗೂ ನಿಷ್ಠೆ ಇಲ್ಲ. ಅಲ್ಲಿ ಬೇಕಾ ಸರ್?